ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿರುವಂತಹ ಕೋಲ್ಕತ್ತಾ ಟ್ರೈನಿ ಡಾಕ್ಟರ್ ಸಾವಿನ ಕೇಸ್, ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ರಹಸ್ಯವೊಂದನ್ನ ಈಗ ಟಿಎಂಸಿ ನಾಯಕನೇ ಸಿಡಿಸಿರೋದು. ಸರ್ಕಾರವನ್ನ ಅಲುಗಾಡಿಸ್ತಾ ಇದೆ ಈ ವಿಚಾರ. ಅಷ್ಟರ ಮಟ್ಟಿಗೆ ಕಿಡಿ ಹೊತ್ತುಕೊಂಡಿದೆ. ಅದೇ ಪಕ್ಷದ ಪ್ರಭಾವಿಯೊಬ್ಬ, ಸೀನಿಯರ್ ಒಬ್ಬ ಈಗ ಸಿಡಿದು ನಿಂತಿರೋದ್ರಿಂದ ಏನು ಹಾಗಾದ್ರೆ ಈ ಕೇಸ್ನ ಹಿಂದಿನ ಅಸಲಿ ಸೀಕ್ರೆಟ್ ತಿಳಿದಿದ್ದಕ್ಕೆ ಇಷ್ಟೆಲ್ಲ ಕಥೆ ಆಯ್ತಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇವತ್ತು ಇಡೀ ರಾಷ್ಟ್ರವ್ಯಾಪಿ ವೈದ್ಯರು ರೊಚ್ಚಿಗೆದ್ದಿದ್ದಾರೆ. ಪ್ರತಿಭಟನೆ, ಹೋರಾಟ, ಮುಷ್ಕರಗಳು ನಡೀತಾ ಇದ್ದಾವೆ. ಅದರ ಪರಿಣಾಮ ಎಷ್ಟೋ ಸಾವು ನೋವುಗಳಾಗ್ತಿದ್ದಾವೆ. ಜನ ಡಾಕ್ಟರ್ಸ್ಗೆ ಬೈಕೊಳ್ತಿದ್ರು ಇರಬಹುದು, ಯಾಕಂದ್ರೆ ಅಲ್ಲೇನೋ ಆಗಿದ್ದಕ್ಕೆ ಇಲ್ಲಿ ಹೋರಾಟ ಮಾಡಿ ನಮ್ಮ ಪ್ರಾಣ ಹೋಗ್ತಿದೆಯಲ್ಲ ಅಂತ. ಆದರೆ ಎಚ್ಚರಿಸದೆ ಹೋದ್ರೆ, ಬಿಸಿ ಮುಟ್ಟಿಸದೆ ಹೋದ್ರೆ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ನಾಯಕರುಗಳಿದ್ದಾರ ಆಳೋ ಕುರ್ಚಿಯಲ್ಲಿ? ನೋಡಿ, ಈಗ ಅಸಲಿ ರಹಸ್ಯ ಬ್ಲಾಸ್ಟ್ ಆಗ್ತಿದೆ. ಮೊದಲೇ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ರಾಜಕಾರಣ ರಕ್ತಸಿಕ್ತವಾಗಿ ನಡೆಯುವಂಥ ರೀತಿ, ಜನ ವೋಟ್ ಹಾಕ್ತಾರೆ, ಆದರೆ ಕೊನೆಗೆ ಯಾರ ರಕ್ತ ಯಾವಾಗ ಹರಿಯುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಅಲ್ಲಿ ಆಡಳಿತ, ಕಾನೂನು ಸುವ್ಯವಸ್ಥೆ ಬಗ್ಗೆ ಆಗಾಗ ಸುದ್ದಿಗಳು ಬರ್ತಿರ್ತವೆ. ಹೆಣ್ಣು ಮಕ್ಕಳ ರಕ್ಷಣೆ ಅಂದ್ರಂತೂ ಅಲ್ಲಿ ಅರ್ಥನೇ ಗೊತ್ತಿಲ್ವಾ ಅನ್ನೋ ಮಟ್ಟಿಗೆ ಪಶ್ಚಿಮ ಬಂಗಾಳದಲ್ಲಿ ಈ ಡಾಕ್ಟರ್ ಮೇಲೆ ಆದಂತಹ ದೌರ್ಜನ್ಯ, ಸಾವಿನ, ಅತ್ಯಾಚಾರದ ಕೇಸ್ ಯಾವ ರೀತಿ ಇಡೀ ರಾಷ್ಟ್ರವನ್ನ ಈಗ ಒಗ್ಗೂಡಿಸಿದೆಯಲ್ಲ, ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಲ್ಲ. ಅಲ್ಲಿನ ಎಂಪಿನೇ, ಟಿಎಂಸಿಯ ಸಂಸದರೇ ಈಗ ತಿರುಗಬಿದ್ದು ಹಲವು ರಹಸ್ಯಗಳನ್ನ ಸಿಡಿಸಿದ್ದಾರೆ ಮತ್ತು ಅವ್ರಿಗೆ ಸಂಕಷ್ಟ ಬಂದಿದೆ. ಅದೇ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಈ ಕೇಸ್ನಲ್ಲಿ. ನೋಡಿ, ಸುಖೇಂದು ಶೇಖರ್ ರಾಯ್ ಒಂದು ಟ್ವೀಟ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ನೋಡಿದ್ರೆ ಅಮಿತ್ ಶಾ ಅವ್ರಿಗೆ ಒಂದು ಲೆಟರೂ ಬರೆದಿದ್ರು. ಈ ಕೇಸ್ ಆದಮೇಲೆ ಕ್ರಮ ಕೈಗೊಳ್ಳಿ, ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳಿ, ಕಾನೂನನ್ನು ಮಾಡಿ, ಪಶ್ಚಿಮ ಬಂಗಾಳದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಐಡಿಯಾಸು ಕೊಟ್ಟು, ಎಲ್ಲೆಲ್ಲಿ ಏನೇನು ವ್ಯವಸ್ಥೆ, ಕೋರ್ಟ್ ಸಿಸ್ಟಮ್ಮು ಆದಷ್ಟು ಬೇಗ ಇತ್ಯರ್ಥ ಆಗುವಂಥ ವ್ಯವಸ್ಥೆಯಿಂದ ಹಿಡಿದು ಏನೇನು ಮಾಡಬಹುದು, ಏನೇನು ಬೇಕು ಅನ್ನುವಂಥ ಲಿಸ್ಟ್ ಇಟ್ಟು ಅಮಿತ್ ಶಾ ಅವ್ರಿಗೆ ಪತ್ರವನ್ನು ಬರೆದು ಪಶ್ಚಿಮ ಬಂಗಾಳದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಬೇಡ್ಕೊಂಡಿದ್ರು, ಅವ್ರು ಕೇಳ್ಕೊಂಡಿದ್ರು. ಈಗ ದೊಡ್ಡ ಬಾಂಬೆ ಸಿಡಿಸಿದ್ದಾರೆ. ನೋಡಿ, ಒಂದು ಟ್ವೀಟ್ ಮಾಡಿ, CBI ತಕ್ಷಣಕ್ಕೆ ಪಾರದರ್ಶಕವಾಗಿ ಒಂದು ವಿಚಾರದಲ್ಲಿ ಕ್ರಮ ಜರುಗಿಸಲೇಬೇಕು. ಎಕ್ಸ್ ಪ್ರಿನ್ಸಿಪಲ್, ಆ ಕಾಲೇಜ್ನ, ಮೆಡಿಕಲ್ ಕಾಲೇಜ್ನ ಎಕ್ಸ್ ಪ್ರಿನ್ಸಿಪಲ್ ಮತ್ತು ಪೊಲೀಸ್ ಕಮಿಷನರ್ನೇ ಕಸ್ಟಡಿಗೆ ತಗೊಂಡು ಇಂಟ್ರಾಗೇಷನ್ ಮಾಡಿ. ಕೋಲ್ಕತ್ತಾದ ಪೊಲೀಸ್ ಕಮಿಷನರ್ನೇ ತಗೊಳ್ಳಿ ಕಸ್ಟಡಿಗೆ, ಇಲ್ಲ ಅಂದರೆ ಸತ್ಯ ಹೊರಗಡೆ ಬರಲ್ಲ. ಯಾರದು ಇಂತಹ ಭೀಕರವಾದ ಕೃತ್ಯವನ್ನ ಆತ್ಮಹತ್ಯೆ ಅಂತ ಕರೆದವರು, ಮನೆಯವ್ರಿಗೆ ಕಾಲ್ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕರೆಸಿ ಬರೋ ಅಷ್ಟೊತ್ತಿಗೆ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಸಿ ತೊಳೆದಿಟ್ಟಿದ್ದು, ಮತ್ತು ಆ ಘಟನೆ ನಡೆದಂತಹ ಜಾಗದ ಗೋಡೆಯನ್ನ ಒಡೆಸಿದವ್ರು ಯಾರು, ಡೆಮಾಲಿಷ್ ಮಾಡಿದವ್ರು ಯಾರು, ಇಂಥದ್ದೆಲ್ಲ ಪ್ರಶ್ನೆಗಳನ್ನು ಎತ್ತಿ ಇಂತಹ 100 ಪ್ರಶ್ನೆಗಳಿವೆ. ಆ ಆರೋಪಿ ಯಾರಿದ್ದಾನಲ್ಲ, ಅವನಿಗಿಷ್ಟು ಬಲ ಕೊಡ್ತಿರೋರು ಯಾರು, ಇದೆಲ್ಲದಕ್ಕೂ ಉತ್ತರ ಬೇಕಂದ್ರೆ ಪೊಲೀಸ್ ಕಮಿಷನರ್ನ ಕಸ್ಟಡಿಗೆ ತಗೊಂಡು CBI ಇನ್ವೆಸ್ಟಿಗೇಷನ್ ಮಾಡಬೇಕು. ಎಕ್ಸ್ ಪ್ರಿನ್ಸಿಪಾಲ್ ಸೇರಿದಂತೆ ಏನೇನು ಆಗಬೇಕು, ಯಾರ್ಯಾರು ಇನ್ವೆಸ್ಟಿಗೇಷನ್ ಅನ್ನೋದ್ರ ಬಗ್ಗೆ ಒಂದು ಟ್ವೀಟ್ ಮಾಡ್ತಾರೆ. ಆಗ ಪಕ್ಷದ ಒಳಗಡೆ ಹೊತ್ತುಕೊಳ್ಳೋಕೆ ಶುರುವಾಗುತ್ತೆ. ಟಿಎಂಸಿ ಸಂಸದನೇ ಟಿಎಂಸಿಯ ವಿರುದ್ಧ, ತನ್ನದೇ ಪಕ್ಷದ ವಿರುದ್ಧ ಗುಡುಗಿದ ರೀತಿ, ಮಮತಾ ಬ್ಯಾನರ್ಜಿನ ಟಾರ್ಗೆಟ್ ಮಾಡಿದ ರೀತಿ ಪೊಲೀಸರು ಈ ಟಿಎಂಸಿ ಎಂಪಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಕೋರ್ಟ್ ಮೊರೆ ಹೋಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕೊಂಡಿರೋದು ಅಷ್ಟೇ ಅಲ್ಲ, ರಾತ್ರೋರಾತ್ರಿ ಟ್ವೀಟ್ ಬರುತ್ತೆ ಸುಖೇಂದು ರಾಯ್ ಕಡೆಯಿಂದ. ಏನಂತ? ನಾನು ಯಾರಿಗೂ ಹೆದರಲ್ಲ, ಒಂದು ಪದ್ಯ ಬರ್ಕೊಂಡು ನಾನು ಯಾರಿಗೂ ಹೆದರಲ್ಲ ಅನ್ನುವಂಥ ಸಾಲುಗಳನ್ನು ಹಾಕ್ಕೊಳ್ತಾರೆ. ಕಾನೂನು ಹೋರಾಟವನ್ನು ಶುರು ಮಾಡ್ತಾರೆ, ನಿರೀಕ್ಷಣಾ ಅರ್ಜಿ ಹಾಕೊಂಡು. ಮತ್ತೊಂದು ಕಡೆ ಈ ಕೇಸ್ನಲ್ಲಿ ಸತ್ಯ ಏನಿದೆ ಹೊರಗಡೆ ಬರ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಸುತ್ತ ವಾಕ್ ಸಮರವನ್ನು ಶುರು ಮಾಡಿದ್ದಾರೆ, ತನ್ನದೇ ಪಕ್ಷದ ಸರ್ಕಾರದ ವಿರುದ್ಧ ಅನ್ನೋದು ಬಹಳ ಅಚ್ಚರಿ ಕಾರಣ ಆಗಿದೆ. ಅಷ್ಟೇ ಅಲ್ಲ, 3 ದಿನ ಆದ್ಮೇಲೆ ಡಾಗ್ ಸ್ಕ್ವಾಡ್ ಅನ್ನ ಕಳಿಸ್ಕೊಡ್ತಾರೆ. ಅಂದ್ರೆ ಎಲ್ಲ ಸಾಕ್ಷಿಯನ್ನ ಎಷ್ಟು ಚೆನ್ನಾಗಿ ನಾಶಪಡಿಸ್ಬೋದೋ ಅಷ್ಟು ಚೆನ್ನಾಗಿ ನಾಶಪಡಿಸಿದ್ದಾರೆ ಅಂತ ಹೇಳ್ತಿರೋದು. ಅದನ್ನೆಲ್ಲ ಸರ್ಕಾರ ಅಲ್ಲಗಳೆದಿದೆ.
ಇದೆಲ್ಲ ಸುಳ್ಳು, ಇವರು ಕತೆ ಕಟ್ತಿದ್ದಾರೆ ಅಂತ. ಒಟ್ಟಿನಲ್ಲಿ TMCಯ MP TMCಯ ರಹಸ್ಯಗಳನ್ನು ಸಿಡಿಸಿರೋದು ಮಾತ್ರ ಇದೆಯಲ್ಲ ಈಗ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿದೆ. BJP ಸೇರಿದಂತೆ ಬೇರೆ ಬೇರೆ ಪಕ್ಷಗಳಿಗೆ ಇದು ಅಸ್ತ್ರವೂ ಆಗಿ ಪರಿಣಮಿಸಿದೆ. ಇದರ ನಡುವೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಇದೆಲ್ಲವನ್ನ ನೋಡಿದ್ರೆ ಒಂದಂತೂ ಕ್ಲಿಯರ್ ಆಗ್ತಿದೆ, ಇದ್ರ ಹಿಂದೆ ಏನೇನೋ ರಾಜಕೀಯ ವಿಚಾರಗಳ ಲಿಂಕ್ ಇದೆ ಅನ್ನೋದು, ದೊಡ್ಡ ದೊಡ್ಡವರ ಕೈವಾಡ ಇದೆ ಅನ್ನೋದು. ಇದು ಮೇಲ್ನೋಟಕ್ಕೆ ಈಸಿಯಾಗಿ ಹೇಳುವಷ್ಟು ಸಣ್ಣ ಕೇಸ್ ಅಲ್ಲ. ಒಂದು ಸಾವಾಗಿದೆ, ಕೊಲೆ ಅಥವಾ ಅತ್ಯಾಚಾರ ಅಷ್ಟಕ್ಕೂ ಸೀಮಿತವಾಗಿರೋದಲ್ಲ. ಬರ್ಬರವಾಗಿ ಮಾಡಿದ್ದಾರಪ್ಪ, ಅಷ್ಟು ಕೆಟ್ಟ ಮನಸ್ಥಿತಿಯ ವ್ಯಕ್ತಿ ಅಷ್ಟೂ ಅಲ್ಲ. ಕೆಲವು ರಹಸ್ಯಗಳು ಟ್ರೈನಿ ಡಾಕ್ಟರ್ ತೀರ್ಕೊಂಡಿರುವಂಥ ಡಾಕ್ಟರ್ಗೆ ಗೊತ್ತಿತ್ತು ಅಂತ ಹೇಳಲಾಗ್ತಿದೆ. ಆಕೆಗೆ ಆ ರಹಸ್ಯಗಳು ಅಂದರೆ ಏನೋ ಒಂದಿಷ್ಟು ಅಕ್ರಮ ನಡೆಸ್ತಾ ಇದ್ರಂತೆ, ಅದೆಲ್ಲ ಆಕೆಗೆ ಗಮನಕ್ಕೆ ಹೇಗೋ ಬಂದುಬಿಟ್ಟಿದೆ. RG-ಕರ್ ಆಸ್ಪತ್ರೆಯ ಕೆಲ ವೈದ್ಯರು ಸಂತ್ರಸ್ತೆ ತಿಳಿಯಬಾರದನ್ನ ತಿಳಿದಿದ್ದೇ ಈ ಬರ್ಬರ ಹತ್ಯೆಗೆ ಕಾರಣ ಆಗಿದೆ ಅಂತ ಹೇಳ್ಕೊಳ್ತಿದ್ದಾರೆ. ಆಫ್ ದಿ ರೆಕಾರ್ಡ್ ಈಗ ಹೇಳ್ಕೊಳ್ತಿದ್ದಾರೆ. ಬಟ್ CBI ಅದನ್ನೆಲ್ಲ ಹೊರಗೆ ಎಳಿಬೇಕಾಗಿದೆ. ವಿಚಾರಣೆ ಮಾಡುವ ಸಮಯದಲ್ಲಿ ದುಷ್ಕರ್ಮಿಗಳ ಗುಂಪು ಆಸ್ಪತ್ರೆಗೆ ನುಗ್ಗಿ ಪೀಠೋಪಕರಣ ಧ್ವಂಸಗೊಳಿಸಿದೆ. ಇದು ಸಾಕ್ಷಿ ನಾಶ ಮಾಡುವ ಪ್ರಯತ್ನ. ನೋಡಿ, TMC MP ಹೇಳ್ತಾರೆ ಆ ವಾಲ್ ಅನ್ನ ಒಡೆದು ಹಾಕಿದ್ಯಾಕೆ. ಇಲ್ಲಿ ದುಷ್ಕರ್ಮಿಗಳ ಗುಂಪು ಇನ್ವೆಸ್ಟಿಗೇಷನ್ ಎಲ್ಲ ಆಗ್ತಿರೋ ಹೊತ್ತಲ್ಲಿ ಬಂದು ಪೀಠೋಪಕರಣಗಳನ್ನು ನಾಶ ಮಾಡಿರೋದು. ಅಲ್ಲದೆ ಆರೋಪಿ ಸಂಜಯ್ ರೈಗೆ ಸಂತ್ರಸ್ತೆ ಸೆಮಿನಾರ್ ಹಾಲಲ್ಲಿ ಒಬ್ಬಳೇ ಇದ್ದಾಳೆ ಅಂತ ಮಾಹಿತಿ ಕೊಟ್ಟಿರೋದು ಯಾರು ಅನ್ನೋದ್ರ ಸುತ್ತ ಈಗ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾವುದೋ ಒಂದು ಅವ್ಯವಹಾರದ ಮಾಹಿತಿ ಆಕೆಗೆ ಹೋಗಿದೆ, ಅದು ಎಲ್ಲಿ ಹೊರಗಡೆ ಬರುತ್ತೋ ಅನ್ನೋ ಕಾರಣಕ್ಕೆ ಈ ತರ ಭೀಕರವಾಗಿ ಹೆದರಿಸಿದ್ದಾರೆ. ಮತ್ಯಾರು ಈಕೆಯ ಪರಿಸ್ಥಿತಿ ನೋಡು, ಮತ್ಯಾರು ಧೈರ್ಯವನ್ನು ತೋರಬಾರದು ಅಂತಾನೂ ಇರಬಹುದು. ಇನ್ನೂ ಒಂದಿದೆ, ಡೈರಿಯಲ್ಲೆಲ್ಲ ಆಕೆ ಬರ್ಕೊಂಡಿದ್ದು 36 ಗಂಟೆ ಸತತವಾಗಿ ಕೆಲಸ ಮಾಡಿ ಸುಸ್ತಾಗಿ ಹೋಗಿದ್ಲು ಆಕೆ, ತುಂಬಾ ಒತ್ತಡದಲ್ಲಿದ್ಲು. ಅಂದ್ರೆ ಬೇರೆ ಬೇರೆ ಕಾರಣಗಳಿಗೆ ಟಾರ್ಗೆಟ್ ಆಗಿದ್ಲು ಆಕೆ. ಡ್ಯೂಟಿ ಅವರ್ಸ್ ಇಂದ ಹಿಡಿದು ಬೇರೆ ಬೇರೆ ವಿಚಾರಗಳಲ್ಲಿ ಆಲ್ರೆಡಿ ಟಾರ್ಗೆಟ್ ಆಗಿದ್ಲು ಆಕೆ. ಒಂಟಿಯಾಗಿ ಅಲ್ಲಿದ್ದಾಳೆ ಅನ್ನುವ ಮಾಹಿತಿಯನ್ನು ಯಾರೋ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಈಗ ಹೊಸದೊಂದು ಆಯಾಮ ಸಿಗ್ತಾ ಇದೆ ಕೇಸ್ನಲ್ಲಿ. ಸುಪ್ರೀಂ ಕೋರ್ಟೇ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ. ಸೊ ರಾಜಕೀಯದ ವಾಸನೆ ಬರ್ತಿದೆ ಇಲ್ಲಿ. ಈಕೆಯ ತಾಯಿ ಇನ್ನು ರಾಷ್ಟ್ರವ್ಯಾಪಿ ಇದರ ಬಗ್ಗೆ ಧ್ವನಿ ಜೋರಾಗಿದ್ದು ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡ್ಲಿ ಅನ್ನುವ ಕೂಗೆದ್ದಿದೆ. ಯಾಕಂದ್ರೆ ಈ ಆರೋಪಿಯನ್ನೇ ರಕ್ಷಿಸುವಂತಹ ಪ್ರಯತ್ನ ಆಗಿದ್ದು ಮೇಲ್ನೋಟಕ್ಕಂತೂ ಕ್ಲಿಯರ್ ಆಗಿ ಕಂಡು ಬಂತು. ಪ್ರಿನ್ಸಿಪಾಲ್, ಇಷ್ಟು ದೊಡ್ಡ ಘಟನೆ ಆಗಿದೆ, ಆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಕುರ್ಚಿಯಲ್ಲಿ ಕೂತಿದ್ದ ವ್ಯಕ್ತಿಯನ್ನ ಅಲ್ಲಿ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಇನ್ನೊಂದು ಕಾಲೇಜಿಗೆ ತಗೊಂಡು ಹೋಗಿ ಪೋಸ್ಟ್ ಮಾಡ್ತಾರೆ ಅಂದ್ರೆ ಏನಿವ್ರ ಉದ್ದೇಶ? ಕೋರ್ಟ್ ಚಾಟಿ ಬೀಸಿ ಮೊದಲು ಅವ್ರನ್ನ ರಜೆಗೆ ಕಳಿಸಿ ಕಿತ್ತ ಬಿಸಾಕಿ ಅವರನ್ನ ಅಂತ ಕಳಿಸಿದ ಮೇಲೆ ಆಕ್ಷನ್ ಆಯ್ತು. ಆಮೇಲೆ ಇಷ್ಟರ ಮಟ್ಟಿಗೆ ಒಬ್ಬರು ಮಹಿಳೆ ಮುಖ್ಯಮಂತ್ರಿ ಆಗಿರುವಂಥ ರಾಜ್ಯದಲ್ಲಿ ಮಹಿಳೆಯರ ಜೀವಕ್ಕೆ ಮಾನಕ್ಕೆ ಬೆಲೆಯೇ ಇಲ್ವಾ? ರಾಜಕೀಯ ಅನ್ನೋದು ಎಲ್ಲೆಡೆ ತುಂಬಿ ನಾರ್ತಿದೆಯಾ? ಹಾಗಾದ್ರೆ ಅತಿ ದೊಡ್ಡ ಅನುಮಾನ ಒಂದು ಕಾಡ್ತಾ ಇದೆ ಈಗ ಕೇಸ್ನಲ್ಲಿ. ಅದೇ ಪಕ್ಷದ ಸಂಸದ ಬೇರೆ ರಹಸ್ಯ ತೆಗೆಯೋದಕ್ಕೆ ನಿಂತು ಬಿಟ್ಟಿದ್ದು ಮೊದಲು ಪೊಲೀಸ್ ಕಮಿಷನರ್ನ ಕಸ್ಟಡಿಗೆ ತಗೊಂಡು ಸತ್ಯವನ್ನು ಕಕ್ಕಿಸಿ ಅಂತಿದ್ದಾರೆ. ಸೊ ಇದ್ಯಾವುದೋ ಬೇರೆ ಹಂತಕ್ಕೆ ಲಿಂಕ್ ಆಗ್ತಾ ಇದೆ. ಸರ್ಕಾರದ ಬಣ್ಣವು ಈ ಮೂಲಕ ಬಟ ಬಯಲಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.